ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಂತೇಳಿ ಆಲ್ರೆಡಿ ನಿಮಗೆ ಟೈಟಲು ಮತ್ತು ತಮ್ಬ್ಲೇನ್ ನೋಡಿ ಅರ್ಥ ಆಗಿರುತ್ತೆ ಅನ್ಕೊಂತೀನಿ. ಹೌದು, ಯಾವ ರೀತಿ ಇನ್ಸ್ಟಾಗ್ರಾಮಲ್ಲಿ ಹೈಲೈಟ್ಸ್ ಕವರ್ ಫೋಟೋನ ಆ್ಯಡ್ ಮಾಡೋಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಯಾವ ರೀತಿ ಆ್ಯಡ್ ಮಾಡಿದ್ದೀನಿ ಅಂತೇಳಿ. ಸೊ ಇದು ನನ್ನದೇ ಪ್ರೊಫೈಲು, ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದ್ಸಾರಿ ಚೆಕ್ಔಟ್ನ ಮಾಡ್ಕೋಬೋದು. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂದ್ರೆ ಒಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಅದಕ್ಕಾಗಿ ನೀವು ಮೊದಲು ಕವರ್ ಫೋಟೋಸ್ನ ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ. ಹೇಗಪ್ಪ ಡೌನ್ಲೋಡ್ ಮಾಡೋದು ಅಂದರೆ, ಸಿಂಪಲ್ ಆಗಿ ನೀವು ಗೂಗಲ್ನ ಓಪನ್ ಮಾಡ್ಕೋಬೇಕು. ಇವಾಗ ನಾನು ಗೂಗಲ್ನ ಓಪನ್ ಮಾಡ್ಕೊತೀನಿ. ಗೂಗಲ್ನ ಓಪನ್ ಮಾಡ್ಕೊಂಡು ಏನಂತ ಸರ್ಚ್ ಮಾಡಬೇಕಪ್ಪ ಅಂದರೆ, ಇನ್ಸ್ಟಾಗ್ರಾಮ್ ಕವರ್ ಫೋಟೋ ಅಂತ ಸರ್ಚ್ ಮಾಡಬೇಕು. ಇವಾಗ ನಾನು ಸರ್ಚ್ನ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಕವರ್ ಫೋಟೋ ಅಂತ ಸರ್ಚ್ ಮಾಡಿದ್ಮೇಲೆ ಸೊ ನೋಡ್ತಾ ಇರ್ಬೋದು ತುಂಬಾ ಕವರ್ ಫೋಟೋಸ್ ಬರ್ತಾ ಇದ್ದಾವೆ. ನೀವು ಇವಾಗ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಇಮೇಜಸ್ ಅಂತ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಮೇಜ್ ಅಂತ ಕ್ಲಿಕ್ ಮಾಡಿದ್ಮೇಲೆ ತುಂಬಾ ಹೈಲೈಟ್ಸ್ ಬರ್ತವೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಗೆ ಯಾವ ರೀತಿ ಬೇಕಲ್ಲ ಸೊ ಆ ರೀತಿ ನೀವು ಸ್ಟೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ನಿಮಗೆ ಯಾವ ರೀತಿ ಬೇಕಪ್ಪ ಅಂದರೆ, ಸೊ ಈ ರೀತಿ ಬೇಡ ನಿಮಗೆ. ಇದರಲ್ಲಿ ನಿಮಗೆ ಯಾವುದೇ ರೀತಿ ಕವರ್ ಫೋಟೋ ಇಷ್ಟ ಆಗಿಲ್ಲಪ್ಪ ಅಂದರೆ ಸೊ ನಿಮಗೆ ಬೇಕಾಗಿರೋ ಕವರ್ ಫೋಟೋನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಸರ್ಚ್ ಬಾರ್ನಲ್ಲಿ ಇನ್ಸ್ಟಾಗ್ರಾಮ್ ಕವರ್ ಫೋಟೋ ಅಂತ ಸರ್ಚ್ ಮಾಡಿರ್ತಿರಲ್ಲ, ಇಲ್ಲಿ ಪಕ್ಕ ನಿಮ್ಗೆ ಯಾವ ರೀತಿ ಬೇಕಲ್ಲ ಸೊ ಎನಿಮಲ್ಸ್ ಆಗಿರ್ಬೋದು, ಬರ್ಡ್ಸ್ ಆಗಿರ್ಬೋದು, ಯಾವ ರೀತಿ ಬೇಕೋ ನೀವು ಸರ್ಚ್ನ ಮಾಡ್ಕೋಬೋದು. ಈಗ ನಾನು ಎನಿಮಲ್ಸ್ನ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇದನ್ನ ರಿಮೂವ್ ಮಾಡಕ್ಕೆ ಹೋಗ್ಬಿಡಿ. ಇಲ್ಲೇ ಪಕ್ಕ ಇದೆಯಲ್ಲ, ಸೊ ಅಲ್ಲಿ ಎನಿಮಲ್ ಇನ್ಸ್ಟಾಗ್ರಾಮ್ ಕವರ್ ಫೋಟೋ ಅಂತ ಸರ್ಚ್ ಮಾಡಿ. ಎನಿಮಲ್ ಇನ್ಸ್ಟಾಗ್ರಾಮ್ ಕವರ್ ಫೋಟೋ ಅಂತ ಸರ್ಚ್ ಮಾಡಿದ ಮೇಲೆ ಇಲ್ಲಿ ನೋಡಿ, ಸೊ ನಿಮಗೆ ತುಂಬಾ ಇಲ್ಲಿ ಹೈಲೈಟ್ಸ್ ಸಿಗ್ತವೆ. ಇಲ್ಲಿ ನೋಡ್ತಾ ಇರೋದು ಫುಟ್ ಪ್ರಿಂಟ್ಸು ಮತ್ತು ಡಾಗ್ ಫೋಟೋಸು ಎಲ್ಲ ಇಲ್ಲಿ ನಿಮಗೆ ಶೋ ಆಗ್ತವೆ. ಸೊ ನೀವು ಯಾವ ಬೇಕಲ್ಲ ಅವನ್ನ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ನಿಮಗೆ ತೋರಿಸ್ತೀನಿ. ಯಾವ ಇಷ್ಟ ಆಗಲಿಲ್ಲಪ್ಪ, ನಿಮಗೆ ನಾಯಿ ಫೋಟೋ ಬೇಕು ಅಂದರೆ, ಡಾಗ್ ಫೋಟೋ ಬೇಕಪ್ಪ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಶೋ ಆಗ್ತಾ ಇದೆ ರಿಲೇಟೆಡ್ ಸರ್ಚ್ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ತುಂಬಾ ಬರ್ತವೆ ಕವರ್ ಫೋಟೋಸು. ನಿಮ್ಗೆ ಯಾವ ರೀತಿ ಬೇಕಲ್ಲ ಸೊ ಆ ರೀತಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ಬನ್ನಿ, ಯಾವ ರೀತಿ ಡೌನ್ಲೋಡ್ ಮಾಡೋ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಯಾವುದಾದ್ರು ಒಂದು ಇಷ್ಟ ಆಗುತ್ತಲ್ಲ ಸೊ ಅದ್ರ ಮೇಲೆ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇದನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ಮೇಲೆ ಇಲ್ಲಿ ನೋಡಿ ಡೌನ್ಲೋಡ್ ಇಮೇಜಸ್ಸು, ಸೇರ್ ಇಮೇಜಸ್ ಬರ್ತವೆ. ನೀವು ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಆ ರೀತಿ ಕ್ಲಿಕ್ ಮಾಡಿದ್ರೆ ಅಂದರೆ ಅದು ಡೌನ್ಲೋಡ್ ಆಗುತ್ತೆ. ಕೆಲವೊಬ್ರದ್ದು ಏನೋ ಪ್ರಾಬ್ಲಮ್ ಆಗಿರುತ್ತೆ, ಅದ್ರೊಳಗೆ ಡೌನ್ಲೋಡ್ ಆಗಂಗಿಲ್ಲ. ಸೊ ನೀವು ಬೇಕಾದ್ರೆ ಅದನ್ನ ಸ್ಕ್ರೀನ್ಶಾಟ್ ಕೂಡ ನೋಡ್ಕೋಬೋದು. ನೀವು ಸ್ಕ್ರೀನ್ಶಾಟ್ನ ತಗೊಳ್ಳಿ. ಸ್ಕ್ರೀನ್ಶಾಟ್ನ ತಗೊಂಡು ಇವಾಗ ನಿಮ್ಮದು ಕವರ್ ಫೋಟೋಸು ರೆಡಿ ಆದವು. ಇವಾಗ ಆ್ಯಡ್ ಮಾಡೋದು. ಬನ್ನಿ, ಯಾವ ರೀತಿ ಆ್ಯಡ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದು ನಿಮಗೆ ಆ್ಯಡ್ ಮಾಡೋಕ್ಕೆ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ, ನೀವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೋಬೇಕು. ಇವಾಗ ನಾನು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊತೀನಿ. ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಪ್ರೊಫೈಲ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು, ಸೊ ನಾನು ಆಲ್ರೆಡಿ ಆ್ಯಡ್ನ ಮಾಡಿದ್ದೀನಿ. ಸೊ ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ. ಇವಾಗ ನೀವು ಯಾವ ರೀತಿ ಆ್ಯಡ್ ಮಾಡೋದಪ್ಪ ಅಂದರೆ, ಸಿಂಪಲ್ಲಾಗಿ ಇಲ್ಲಿ ಬನ್ನಿ, ನೀವು ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಎಷ್ಟು ಸ್ಟೋರೀಸ್ನ ಹಾಕಿರ್ತೀರಿ ನೋಡಿ, ಎಲ್ಲ ಇಲ್ಲಿ ಶೋ ಆಗ್ತವೆ. ಸೊ ನಿಮ್ಗೆ ಯಾವ ಸ್ಟೋರಿ ನೀವು ಅಲ್ಲಿ ಆ್ಯಡ್ ಮಾಡಬೇಕಲ್ಲ ಹೈಲೈಟ್ಸ್ಗೆ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ನಾನು ಯಾವುದಾದ್ರೂ ಒಂದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಕವರ್ ಫೋಟೋಸ್ಗೆ ನೇಮ್ನ ಕೊಡಬೇಕು. ಸೊ ಯಾವುದಾದ್ರೂ ನೇಮ್ನ ಕೊಟ್ಕೋಬೋದು ನೀವು. ಇವಾಗ ನಾನು ಯಾವುದಾದ್ರೂ ಒಂದು ನೇಮ್ನ ಕೊಡ್ತೀನಿ. ನೇಮ್ನ ಕೊಟ್ಟು ಮೇಲ್ಗಡೆ ನೋಡಿ, ಇಲ್ಲಿ ಎಡಿಟ್ ಕವರ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಎಡಿಟ್ ಕವರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ನೀವು ಯಾವ ವಿಡಿಯೋನ ಕ್ಲಿಕ್ ಮಾಡ್ಕೊಂಡಿದ್ದೀರಾ ರ್ಯಾಂಡಮ್ ಆಗಿ ಅದೇ ಸೆಲೆಕ್ಟ್ ಆಗುತ್ತೆ. ಸೊ ನೀವು ಬೇಕಾದ್ರೆ ಇದನ್ನೇ ಇಟ್ಕೋಬೋದು. ಇವಾಗ ನೀವು ಬೇರೆ ಥರ ಆ್ಯಡ್ ಮಾಡ್ಕೋಬೇಕಪ್ಪ ಅನ್ನೋ ನಂತರ ಇಲ್ಲಿ ಪಕ್ಕ ಗ್ಯಾಲರಿ ಐಕಾನ್ ಕಾಣಿಸ್ತಾ ಇದೆಯಲ್ಲ, ಗ್ಯಾಲರಿ ಐಕಾನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಸೊ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತಾರಲ್ಲ ಸೊ ಅದು ರೀಸೆಂಟಲ್ಲಿ ಬಂದಿರುತ್ತೆ. ಸೊ ಬೇಕಾದ್ರೆ ನೀವು ಹುಡುಕಿ ಸರ್ಚ್ ಮಾಡಿಕೊಂಡು ಆ್ಯಡ್ ಕೂಡ ಮಾಡ್ಕೋಬೋದು. ಇವಾಗ ಅದು ಬಂದಿದೆ. ಸೊ ನೋಡ್ತಾ ಇರ್ಬೋದು, ಮೈ ಪೆಟ್ಸ್ ಅಂತೇಳಿ ಒಂದು ಪ್ರೊಫೈಲ್ ಫೋಟೋನ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಬಂತು. ಇವಾಗ ನೀವು ಸಿಂಪಲ್ಲಾಗಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ರೀತಿ ಬೇಕಲ್ಲ, ಝೂಮ್ ಬೇಕಾದರೆ ಝೂಮು, ಸೊ ನಿಮ್ಗೆ ಝೂಮ್ ಬೇಡಪ್ಪ, ಯಾವ ರೀತಿ ಇದೆ ಅದೇ ರೀತಿ ಬೇಕಪ್ಪ ಅಂದರೆ ನೀವು ಅದೇ ರೀತಿ ಸೆಟ್ನ ಮಾಡ್ಕೋಬೇಕು. ಇಲ್ಲಿ ಸೆಟ್ನ ಮಾಡಿಕೊಂಡು ಡನ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಡನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಅದು ಸೆಲೆಕ್ಟ್ ಆಯಿತು. ಸೊ ನೀವು ಆಲ್ರೆಡಿ ನೇಮ್ನ ಕೊಟ್ಟಿದ್ರ ಅಂದರೆ ಇಲ್ಲಿ ಶೋ ಆಗಿಲ್ಲ. ಸೊ ಮೊದಲೇ ನಾನು ನೇಮ್ನ ಕೊಡಲಿಲ್ಲ, ಅದಕ್ಕಾಗಿ ಮತ್ತೆ ನೇಮ್ ಕೇಳ್ತಾ ಇದೆ. ಇಲ್ಲಿ ಯಾವುದಾದ್ರೂ ಒಂದು ನೇಮ್ನ ಕೊಡ್ತೀನಿ, ಮೈ ಪೆಟ್ಸ್ ಅಂತೇಳಿ ಕೊಡ್ತೀನಿ. ಕೊಟ್ಟು ಡನ್ ಅಂತೇಳಿ ಮೇಲ್ಗಡೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಸಾರಿ ಪ್ರೊಫೈಲ್ನ ರಿಫ್ರೆಶ್ ಮಾಡ್ಕೊಳ್ಳಿ. ರಿಫ್ರೆಶ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು, ಮೈ ಪೆಟ್ಸ್ ಅಂತೇಳಿ ಇಲ್ಲಿ ಆಲ್ರೆಡಿ ಕವರ್ ಫೋಟೋ ಆ್ಯಡ್ ಆಗಿದೆ. ಇದು ಹೊಸದಾಗಿ ಒಂದು ಹೈಲೈಟ್ಸ್ನ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಕವರ್ ಫೋಟೋನ ಆ್ಯಡ್ ಮಾಡೋದಾಯಿತು. ಇವಾಗ ಬನ್ನಿ, ಯಾವ ರೀತಿ ಮೊದಲೇ ಅಪ್ಲೋಡ್ ಆಗಿರೋ ಹೈಲೈಟ್ಸ್ಗೆ ಕವರ್ ಫೋಟೋನ ಹಾಕೋದು ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನೀವು ಯಾವುದಾದ್ರೂ ಒಂದು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನೇ ಸೆಲೆಕ್ಟ್ ಮಾಡ್ಕೊತೀನಿ. ಅದನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಅದು ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡಿ 3 ಡಾಟ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ನೀವು ಬೇಕಾದ್ರೆ ಹೈಲೈಟ್ನ ರಿಮೂವ್ ಕೂಡ ಮಾಡ್ಕೋಬೋದು.
ಕೆಳಗಡೆ ನೋಡಿ ಎಡಿಟ್ ಹೈಲೈಟ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಹೈಲೈಟ್ಸ್ ಕೂಡ ನೇಮ್ ಕೂಡ ಚೇಂಜ್ ಮಾಡ್ಕೋಬೋದು, ಅಂದರೆ ಟೈಟಲ್ನ. ಮೇಲ್ಗಡೆ ನೋಡಿ ಇಲ್ಲಿ ಎಡಿಟ್ ಕವರ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಗ್ಯಾಲರಿ ಐಕನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸೊ ಮೊದಲು ನೀವು ಗೊತ್ತಾಯ್ತು ಅನ್ಕೊತೀನಿ ಯಾವ ರೀತಿ ನಾನು ತಿಳಿಸ್ಕೊಟ್ಟಿದ್ದೀನಿ ಮೊದಲೇ ನಿಮಗೆ ಹೈಲೈಟ್ಸ್ಗೆ ಯಾವ ರೀತಿ ಕವರ್ ಫೋಟೋನ ಆ್ಯಡ್ ಮಾಡೋದು ಅಂತೇಳಿ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಯಾವ ರೀತಿ ಸೈಜ್ ಬೇಕಲ್ಲ ಸೊ ಆ ರೀತಿ ಸೈಜ್ ಇಟ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದು ಆ್ಯಡ್ ಆಗುತ್ತೆ. ಇಷ್ಟೇ ಸಿಂಪಲ್ ಆಗಿ ನೀವು ಆರಾಮಾಗಿ ನೀವು ಆ್ಯಡ್ನ ಮಾಡ್ಕೋಬೋದು ಕವರ್ ಫೋಟೋನ. ಇವಾಗ ನಿಮ್ಗೆ ಗೊತ್ತಾಯ್ತು ಅನ್ಕೊತೀನಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಹೊಸ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೂಡಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.